ಯಾವ ರೀತಿಯ ನಾಳೆ ನೀವು ಅದನ್ನು ನೋಡ್ತೀರಿ. ಸರ್, ಶ್ರೀರಾಮುಲು ಅವರಾಗಲಿ ಅಥವಾ ಸೋಮಶೇಖರ್ ರೆಡ್ಡಿ ಅವರಾಗಲಿ ಇವತ್ತಿನ ಸಭೆಗೆ ಬಂದಿಲ್ಲ ತೊಂದರೆ ನೋಡಿ, ಅಲ್ಲಿ ಬಳ್ಳಾರಿಯಲ್ಲಿ ಅಲ್ಲೇ ನಿಮ್ಮ ಎಲ್ಲ ಮೀಡಿಯಾ ಫ್ರೆಂಡ್ಸ್ ಅಲ್ಲೇ ನಮ್ಮ ಮನೆ ಹತ್ರನೇ ಇದ್ದಾರೆ. ದಿನ 5-6 ಸಾವಿರ ಜನ, ಮೊನ್ನೆ ಭಾನುವಾರ 10-12 ಸಾವಿರ ಜನ. ಅಂದರೆ ಬೆಳಿಗ್ಗೆ 7-8 ಗಂಟೆಯಿಂದ ರಾತ್ರಿ 12 ಗಂಟೆ ಆದರೂ ಕೂಡ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಬಂದಿದ್ದೀನಿ. ನಾನು ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಮತ್ತು ಅಲ್ಲಿ ಇನ್ನೂ ಪ್ರಮುಖರೆಲ್ಲರೂ ಕೂಡ ಅಲ್ಲಿ ನಮ್ಮ ಮನೆ ಹತ್ರನೇ ಬರೋ ಜನಗಳನ್ನ ಮಾತಾಡಿಸ್ಲಿಕ್ಕಂತೇಳಿ ಅಲ್ಲೇ ಇದ್ದಾರೆ. ನೋಡಿ, ಇವತ್ತು ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಕೇಂದ್ರ ಸಚಿವರು ದೇವೇಗೌಡರು, ಅವ್ರ ಇಡೀ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಘಟನೆ ಆದ ತಕ್ಷಣ ಅವತ್ತು ರಾತ್ರಿಯೇ ಸನ್ಮಾನ್ಯ ದೇವೇಗೌಡರು ನನಗೆ ಫೋನ್ ಮಾಡಿ, ಫೋನ್ ಮೂಲಕ ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ರು. ರೇವಣ್ಣ ಅವ್ರ ಮೂಲಕ ತಿಳ್ಕೊಂಡ್ರು. ಮತ್ತು ಕುಮಾರಸ್ವಾಮಿ ಅವರು ಕೂಡ ವಿದೇಶದಿಂದ ಬಂದ ತಕ್ಷಣ ನನಗೆ 3 ಬಾರಿ ಫೋನ್ ಮಾಡಿ ನಡೆದಿರೋ ಎಲ್ಲ ಘಟನೆಗಳ ಬಗ್ಗೆ ಕೂಡ ತಿಳ್ಕೊಂಡು, ಮಾರಲ್ ಆಗಿ ಪಕ್ಷದ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ನಾವಿದ್ದೇವೆ ಅಂತೇಳಿ ಅವರು ಪ್ರೆಸ್ ಮೀಟ್ ಮಾಡಿದ್ದನ್ನು ಕೂಡ ಬೆಂಗಳೂರಲ್ಲಿ ನಾನು ನೋಡಿದ್ದೇನೆ. ನಾನು ಯಾವ ರೀತಿಯ ನಾಳೆ ನೀವು ಅದನ್ನು ನೋಡ್ತೀರಿ. ಸರ್, ಶ್ರೀರಾಮುಲು ಅವರಾಗಲಿ ಅಥವಾ ಸೋಮಶೇಖರ್ ರೆಡ್ಡಿ ಅವರಾಗಲಿ ಇವತ್ತಿನ ಸಭೆಗೆ ಬಂದಿಲ್ಲ ತೊಂದರೆ ನೋಡಿ, ಅಲ್ಲಿ ಬಳ್ಳಾರಿಯಲ್ಲಿ ಅಲ್ಲೇ ನಿಮ್ಮ ಎಲ್ಲ ಮೀಡಿಯಾ ಫ್ರೆಂಡ್ಸ್ ಅಲ್ಲೇ ನಮ್ಮ ಮನೆ ಹತ್ರನೇ ಇದ್ದಾರೆ. ದಿನ 5-6 ಸಾವಿರ ಜನ, ಮೊನ್ನೆ ಭಾನುವಾರ 10-12 ಸಾವಿರ ಜನ. ಅಂದರೆ ಬೆಳಿಗ್ಗೆ 7-8 ಗಂಟೆಯಿಂದ ರಾತ್ರಿ 12 ಗಂಟೆ ಆದರೂ ಕೂಡ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಬಂದಿದ್ದೀನಿ. ನಾನು ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಮತ್ತು ಅಲ್ಲಿ ಇನ್ನೂ ಪ್ರಮುಖರೆಲ್ಲರೂ ಕೂಡ ಅಲ್ಲಿ ನಮ್ಮ ಮನೆ ಹತ್ರನೇ ಬರೋ ಜನಗಳನ್ನ ಮಾತಾಡಿಸ್ಲಿಕ್ಕಂತೇಳಿ ಅಲ್ಲೇ ಇದ್ದಾರೆ. ನೋಡಿ, ಇವತ್ತು ಕುಮಾರಸ್ವಾಮಿ ಅವರು, ಸನ್ಮಾನ್ಯ ಕೇಂದ್ರ ಸಚಿವರು ದೇವೇಗೌಡರು, ಅವ್ರ ಇಡೀ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಘಟನೆ ಆದ ತಕ್ಷಣ ಅವತ್ತು ರಾತ್ರಿಯೇ ಸನ್ಮಾನ್ಯ ದೇವೇಗೌಡರು ನನಗೆ ಫೋನ್ ಮಾಡಿ, ಫೋನ್ ಮೂಲಕ ಎಲ್ಲ ವಿಷಯಗಳನ್ನ ತಿಳ್ಕೊಂಡ್ರು. ರೇವಣ್ಣ ಅವ್ರ ಮೂಲಕ ತಿಳ್ಕೊಂಡ್ರು. ಮತ್ತು ಕುಮಾರಸ್ವಾಮಿ ಅವರು ಕೂಡ ವಿದೇಶದಿಂದ ಬಂದ ತಕ್ಷಣ ನನಗೆ 3 ಬಾರಿ ಫೋನ್ ಮಾಡಿ ನಡೆದಿರೋ ಎಲ್ಲ ಘಟನೆಗಳ ಬಗ್ಗೆ ಕೂಡ ತಿಳ್ಕೊಂಡು, ಮಾರಲ್ ಆಗಿ ಪಕ್ಷದ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ನಾವಿದ್ದೇವೆ ಅಂತೇಳಿ ಅವರು ಪ್ರೆಸ್ ಮೀಟ್ ಮಾಡಿದ್ದನ್ನು ಕೂಡ ಬೆಂಗಳೂರಲ್ಲಿ ನಾನು ನೋಡಿದ್ದೇನೆ. ನಾನು